ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಚೆನ್ನಾಗಿದೆ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಯಾವ ಬಗ್ಗೆ ನೋಡ್ತಿದ್ದೀರಾ ಅಂತಂದ್ರೆ ನಮ್ಮ ಒಂದು 3 ಪಾಯಿಂಟ್ ಐತೆ. ಒಂದು ಬಂದು ನಮ್ಮ ಚಾನಲ್ ಅಪ್ಡೇಟು, ಸೆಕೆಂಡ್ ಒಂದು ನೆಕ್ಸ್ಟ್ ರೈಡು, ನೆಕ್ಸ್ಟ್ ಮೂರನೇದು ಬಂದು ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ ಅನ್ನೋದನ್ನ. ಸೊ ಇವತ್ತು ಈ ವಿಡಿಯೋದಲ್ಲಿ 3 ಪಾಯಿಂಟ್ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರೈಡಿಂಗ್ ರನ್ನರ್. ಯಾರಾದ್ರೂ ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಿದ್ದೀರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಆ್ಯಂಡ್ ನಮ್ಮ ಈ ವಿಡಿಯೋ ಚಾನಲ್ನಲ್ಲಿ ಏನೇನು ಬರುತ್ತೆ ಅಂತಂದರೆ ವ್ಲಾಗ್ಸ್ ಬರುತ್ತೆ, ಟ್ರಾವೆಲ್ ರಿಲೇಟೆಡ್ಸ್ ಬರುತ್ತೆ, ಮೋಟೋ ವ್ಲಾಗ್ಸ್ ಬರುತ್ತೆ, ನಾವು ಫ್ಯೂಚರ್ ಸ್ಟೆಂಟ್ಸ್ ಎಲ್ಲ ಕಲಿಬೇಕಂತ ಇದ್ದೀವಿ. ಸೊ ಈ ಥರ ತುಂಬ ವಿಷಯಗಳು ಬರ್ತಾ ಇರುತ್ತೆ. ಸೊ ಮರಿದಿರ ಚೆಕ್ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂದ್ಕೊಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ ಅಪ್ಡೇಟ್ ಹೇಳ್ಬಿಡ್ತೀನಿ. ಸೊ ನಮ್ಮ ವಿಡಿಯೋ ಇನ್ನು ಮುಂದೆ ಡೈಲಿ 11:30 ಶಾರ್ಪಾಗಿ ಡೈಲಿ ಬಂದ್ಬಿಡುತ್ತೆ. ಮರಿದಿರ ಚೆಕ್ ಮಾಡಿ ನೋಡಿ. ಯಾಕೆ 11:30 ಅಂತಂದ್ರೆ ನಾನು ಇದಕ್ಕೆ ಮುಂಚೆ ಒಂದು 10 ಗಂಟೆಗೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟೈಮಿಂಗ್ ಸೆಟ್ ಮಾಡ್ಕೊಂಡಿದ್ದೆ. ಬಟ್ ಆ ಥರ ಟೈಮಿಂಗ್ ಸೆಟ್ ಮಾಡ್ಕೊಂಡಿರ್ಬೇಕಾದ್ರೆ ಏನಾಯಿತು ಅನ್ನೋದನ್ನ ಹೇಳ್ಬೇಕು ಅಂತಂದರೆ, ನಾನು ಅನ್ಕೊಳ್ಳಿ ಅದು ಎಡಿಟಿಂಗ್ ಮಾಡೋ ಅಷ್ಟೇ ನಮಗೆ ಹಂಗೆ ಮಾಡಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಎಡಿಟಿಂಗ್ ಮಾಡೋ ಅಷ್ಟೇ 11 ಗಂಟೆ ನೈಟ್ ಇನ್ನೂ ಜಾಸ್ತಿ ಲೇಟ್ ಆಗಿಬಿಡುತ್ತೆ. ಸೊ ಅಪ್ಲೋಡ್ ಮಾಡಿದ್ರು ಕೆಲವೊಂದ್ಸರಿ ಇವತ್ತೇ ನೆನೆ ನೈಟ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡಿಂಗ್ ಅಂತ ತೋರಿಸ್ತು, ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟೆ. ಬೆಳಗ್ಗೆ ಅದು ನೋಡಿದ್ರೆ ಇನ್ನೂ 1% ಐತೆ. ಬಟ್ ನಾನು ಸೆಟ್ ಮಾಡಿದಂಥ ಟೈಮೇ ದಾಟ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 11:30 ಆದರೆ ಶಾರ್ಪು, 11:30 ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಪ್ಲಾನಲ್ಲಿ ಇಟ್ಟಿದ್ದೀನಿ. 11:30 ಯಾಕೆ ಅಂತಂತಂದರೆ ಹೇಳಿದ್ನಲ್ಲ, 10 ಗಂಟೆಗೂ ಇಟ್ಟಿದ್ದೆ, 10:30 ಇಟ್ಟಿದ್ದೆ. ಬಿಡಿ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಶಾರ್ಪಾಗಿ 11:30 ಕೊಟ್ಬಿಡೋಣ, ಅವಾಗ ಚೆನ್ನಾಗಿರುತ್ತೆ ನಮ್ಮ ಟೈಮಿಂಗ್ ಸೀನ್ಸ್ ಎಲ್ಲ ಅಂತ ಅನ್ಕೊಬಿಟ್ಟು ನಾವು ಡೈಲಿ ವೀಡಿಯೋ ಕೊಡಬೇಕು. ಬಟ್ ಯಾವ ಟೈಮಿಗೆ ಕೊಡ್ತೀವಿ ಕರೆಕ್ಟಾಗಿ ಅದನ್ನ ಯೋಚನೆ ಮಾಡಿ ಈ ಟೈಮಲ್ಲಿ ಡಿಸೈಡ್ ಮಾಡಿದ್ದೀನಿ. ಸೊ ಶಾರ್ಪಾಗಿ ದಿನ ಡೈಲಿ 11:30ಗೆ ಒಂದು ವೀಡಿಯೋ ಬಂದ್ಬಿಡುತ್ತೆ. ಮರಿದಿರ ಚೆಕ್ ಮಾಡಿ ನೋಡಿ. ಸೆಕೆಂಡ್ ವಿಷಯ ಯಾವುದು ಅಂತಂದರೆ ಹೇಳಿದ್ನಲ್ಲ, ಸೊ ನೆಕ್ಸ್ಟ್ ನಮ್ಮ ವೀಡಿಯೋಗೆ ಯಾವ್ದು ಬರುತ್ತೆ ಅಂತಂದರೆ ಚಿಕ್ಕಮಗಳೂರಿಗೆ ಹೋಗಿದ್ವಲ್ಲ, ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ದೆ. ಸೊ ಆ ವೀಡಿಯೋಸ್ ಯಾವುದೂ ಹಾಕಿರಲಿಲ್ಲ. ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಬಂದೇ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಐಡಿ ಯಾವುದು ಅಂತಂದರೆ ರೈಡಿಂಗ್ ಲೈನರ್ ಅಂತ ಹೇಳ್ಬಿಟ್ಟು ಅದು ಚೆಕ್ ಮಾಡಿ ನೋಡಿ. ನೆಕ್ಸ್ಟು ಒಳ್ಳೆ ಚೆನ್ನಾಗಿದೆಯಪ್ಪ, ನಾವು ಒಳ್ಳೆ ಪ್ಲೇಸ್ಗೆ ಹೋಗಿದ್ವಿ. ಸೊ ಆ ಪ್ಲೇಸಸ್ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿರ್ತೀನಿ, ಚೆನ್ನಾಗಿರುತ್ತೆ. ಪಕ್ಕಾ ವೀಡಿಯೋನ ಚೆಕ್ ಮಾಡಿ ನೋಡಿ. ಸೊ ಆ ವಿಡಿಯೋ ಯಾವಾಗ ಬರುತ್ತೆ ಅಂತಂದರೆ ನಾಳೆನೇ ಬರುತ್ತೆ. ನಾಳೆಯಿಂದ ಸ್ಟಾರ್ಟ್ ಮಾಡಿರ್ತೀವಿ. ನಾಳೆ ಅದಿದ್ರೆ ನಾಳೆ ಈಚೆ ಹೋಗ್ತಿದ್ದೀನಿ, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಸ್ವಲ್ಪ ರೈಡ್ಗೆ ಹೋಗ್ಬೇಕು ಹಂಗೆ. ಸೊ ಅಲ್ಲಿ ಪ್ಲಾನ್ ಇಟ್ಕೊಂಡಿದ್ದೀನಿ, ಏನಾಗುತ್ತೋ ಆಗಲಿ. ಸೊ ನಾಳೆ ನಮ್ಮ ಊರಿಗೆ ಹೋಗಿ ಹಾಗೆ ಮತ್ತೆ ವೆನ್ಸ್ಡೇ ಬರ್ತೀನಿ. ವೆನ್ಸ್ಡೇ ಬಂದಿದ್ದ ತಕ್ಷಣ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ರೈಡ್ ಎಲ್ಲಾದ್ರೂ ಹೋಗೋಣ. ಆ್ಯಂಡ್ ಮೂರನೇ ವಿಷಯ ಬಂದು ಏನಂತಂದರೆ ನೆಕ್ಸ್ಟ್ ರೈಡ್ ಎಲ್ಲಿಗೆ ಅಂತ. ಸೊ ನಮ್ಮ ಪ್ಲೇ ಲಿಸ್ಟಲ್ಲಿ ತುಂಬ ಪ್ಲೇಸಸ್ಗಳನ್ನ ಇಟ್ಟಿದ್ನಲ್ಲ. ಸೊ ಆ ಪ್ಲೇಸಸ್ಸಲ್ಲಿ ಒಂದೊಂದು ಇನ್ನು ಮುಂದೆ ರೈಡ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇನ್ನೊಂದು ನಮ್ಮ ಹತ್ರ ಏನಿಲ್ಲ ಅಂತಂದರೆ ರೈಡಿಂಗ್ ಗೇರ್ಸ್ ಒಂದಿಲ್ಲ. ಸೊ ಆ ರೈಡಿಂಗ್ ಗೇರ್ಸ್ ತೊಗೋಬೇಕು ಅಂತ ಒಂದು ಪ್ಲಾನಲ್ಲಿ ಇಟ್ಟಿದ್ದೀನಿ. ಸೊ ಫಸ್ಟ್ ರೈಡಿಂಗ್ ಗೇರ್ಸ್ ತೊಗೊಬೇಡೋಣ, ಅದಾದಮೇಲೆ ರೈಡ್ಗಳು ಸ್ಟಾರ್ಟ್ ಮಾಡೋಣ. ಗ್ಲೌಸ್ ಎಲ್ಲ ಇದೆ, ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋಣ. ರೈಡಿಂಗ್ ಗೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಪರ್ಚೇಸ್ ಮಾಡೋಣ, ಅದಾದಮೇಲೆ ನಾವು ರೈಡ್ಗಳು ಹೋಗ್ತಾ ಇರೋಣ. ಚಿಕ್ಕಮಗಳೂರಲ್ಲಿ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತಂದರೆ ಏನು ಟಕ್ ಅಂತ ಆ್ಯಂಗಲ್ ಚೇಂಜ್ ಮಾಡಿದೆ ಅಂತಂದರೆ ಅವಾಗ ಚೇಂಜ್ ಆಗ್ತಿರ್ಬೇಕು ಆ್ಯಂಗಲ್, ಅವಾಗೆ ನೀವು ಕರೆಕ್ಟಾಗಿ ನೋಡ್ತಾ ಇರ್ತೀರಾ. ಸೊ ಚಿಕ್ಕಮಗಳೂರು ಯಾವ ಪ್ಲೇಸ್ ಹೋಗಿದ್ವಿ ಅಂತಂದರೆ ಫಸ್ಟ್ ಡೇ ಹೋಗಿದ ತಕ್ಷಣ ಸ್ಟೇ ಆದ್ವಿ. ಇದೆಲ್ಲ ನಾನು ಎಂಡ್ ವೀಡಿಯೋದಲ್ಲಿ ಹೇಳ್ಬೇಕಿತ್ತು. ನೀವು ಇವಾಗ ಈ ವಿಡಿಯೋ ನೋಡ್ತಿದ್ದೀರಲ್ಲ, ನಾಳೆ ಸ್ವಲ್ಪ ಅದೇನದು ಪ್ರೋಮೋ ಥರ ಒಂದು ಇಂಟ್ರಡಕ್ಷನ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ದಿನ ಅಲ್ಲಿ ಹೋಗಿದ ತಕ್ಷಣ ಸ್ಟೇ ಆದ್ವಿ. ಆ ರೂಮ್ ರೆಂಟ್ ಎಲ್ಲ ಚೆನ್ನಾಗಿತ್ತು. ಅದರ ಪ್ರೈಸ್ ಎಲ್ಲ ತುಂಬ ಇದೆಯಪ್ಪ, ನಾನೇನೋ ಅಂದ್ಕೊಂಡಿದ್ದೆ ಸಖತ್ ರೂಮ್ ರೆಂಟ್ ಎಲ್ಲ ಸಖತ್ ಜಾಸ್ತಿ. ನಾವು ಯೋಚನೆ ಮಾಡಿ ಒಳ್ಳೆ ಪ್ಲೇಸ್ನೆಲ್ಲ ಸಜೆಸ್ಟ್ ಮಾಡಿಟ್ಟಿದ್ದೀನಿ. ನೀವೇನಾರು ಹೋಗಬೇಕು ಅಂತಂದರೆ ನಮ್ಮ ಹತ್ರ ಏನು ಪ್ಲಾನೇ ಇರಲಿಲ್ಲ, ಪ್ರಾಪರ್ ಪ್ಲಾನು. ಹಾಗೆ ಹಿಂಗೆ ಮಾಡಿ ಏನೇನೋ ಯೋಚನೆ ಮಾಡಿ ಜಸ್ಟ್ ಆಗಿದ್ದಾಯ್ತದೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಅದಕ್ಕೆ ಸಖತ್ತಾಗಿತ್ತು. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದ್ರೆ, ಏನು ಪ್ಲಾನ್ ಇಲ್ದಿರೋ ಹೋಗಿದ್ದಕ್ಕೆ ಸಖತ್ತಾಗಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದರಲ್ಲಿ ಏನೇನು ಮಾಡ್ತೀನಿ ಅಂದರೆ ಜಸ್ಟ್ ಮೇಲೆ ಏನೇನಾಯಿತು ನಿಮಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರಬೇಕಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಇರ್ಬೋದು ಅಂತ. ಯಾಕಂದರೆ ಕೆಲವರು ಹೊಸಬ್ರು ನೋಡ್ತಾ ಇರ್ತೀರಾ, ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿರಲಿ ಅನ್ನೋದನ್ನು ಆ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಆಗಿದ ತಕ್ಷಣ ಅಲ್ಲಿ ಸ್ಟೇ ಆದ್ವಿ. 2 ಗಾಡಿ ಹೋಗಿದ್ದು, R15 ಮತ್ತು ಎಂಟಾರ್ಕು. 4 ಜನ ಹೋಗಿದ್ವಿ. ಚೆನ್ನಾಗಿತ್ತು, ರೈಡ್ ಎಲ್ಲ ಸಖತ್ತಾಗೆ ಹೋಗ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಒಂದು ಫಾಲ್ಸ್ಗೆ ಹೋಗಿದ್ವಿ. ಆ ಫಾಲ್ಸಿಂದ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತಿಗೆ ವಾಪಸ್ ಬಂದಾಯಿತು. ಮತ್ತು ಅದು ನೆಕ್ಸ್ಟ್ ಡೇ ನೈಟೆಲ್ಲ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ದು 2 ಪ್ಲೇಸ್ಗೆ ಹೋಗಿದ್ದು. ಆ 2 ಪ್ಲೇಸ್ ಹೋಗೋ ಅಷ್ಟರಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನೆಲ್ಲ ನೋಡಿದ್ರೆ ಮಸ್ತಾಗಿರುತ್ತೆ. ಬಟ್ ನಾವು ಅನ್ಎಕ್ಸ್ಪೆಕ್ಟೆಡು. ನನ್ನ ಪ್ಲಾನ್ ಇದ್ದಿದ್ದು ಏನು ಗೊತ್ತಾ, ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಆಗಬೇಕಿತ್ತು, ಅರ್ಲಿ ಮಾರ್ನಿಂಗು. ಸೊ ನಾನೇನು ಅಂದ್ಕೊಂಡಿದ್ದೆ 5 ಗಂಟೆಗೆಲ್ಲ ಎದ್ದು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗಿರೋ ಟೈರ್ಡ್ಗೆ 5 ಗಂಟೆಗೆ ಎದ್ದೊಳ್ದ್ವಿ. ಬಟ್ ನೋಡಿದ್ರೆ ಮತ್ತೆ ನಾನೇ ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟೆ. ಆದಮೇಲೆ 5 ಗಂಟೆಗೆ ಎದ್ದೊಳ್ಬೇಕಿತ್ತು. ಹಿಂಗೆ ಮಾಡಿ 6 ಗಂಟೆಗೆ ಎದ್ದು ಮತ್ತು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಹೋಗೋ ಅಷ್ಟರಲ್ಲಿ 8 ಗಂಟೆ ಆಯಿತು. ಸರ್ ಹೋಗ್ತೀವಲ್ಲ ಹಂಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಊಟ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆ ಚಾರ್ಮಡಿ ಘಾಟ್ಸ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾವು ಚಾರ್ಮಡಿ ಘಾಟ್ಸ್ ಎಂಟ್ರಿ ಆಗಿದೆ ಯಾವಾಗ ಗೊತ್ತಾ, ಈವ್ನಿಂಗ್ 5 o'clockಗೆ. ಅಂದರೆ ಈ ಮಧ್ಯದಲ್ಲಿ ಏನಾಯಿತು ಅಂತಂತಂದರೆ ನೋಡಿ ವಿಡಿಯೋ ನೋಡಿದ್ರೆ ಶಾಕ್ ಆಗ್ತಿದೆ ಗೊತ್ತಾ. ಸೊ ಕಣ್ಣು ಲೈಟಾಗಿ ಉರಿತೈತಿ. ಯಾಕೆ ಅಂತಂತಂದರೆ ನಮ್ಮ ಲೈಟಿಂಗ್ ಸೆಟಪ್ ಹಂಗೆ. ಏನು ಗೊತ್ತಾ ಲೈಟಿಂಗ್ ಸೆಟಪ್ಪು, ನಗಬಾರ್ದು. ಬಟ್ ಇದೆಲ್ಲ ಕಾಮನ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಷ್ಟೇ, ನಗಬಾರ್ದು, ತೋರಿಸ್ತೀನಿ.
ಸೊಳ್ಳೆ ಬೇಟೆ ನಮ್ಮ ಲೈಟಿಂಗ್ಸ್ ಇವಾಗ. ಸೊ ಯಾಕೆ ಲೈಟಿಂಗ್ಸ್ ಇಲ್ವಾ ಅಂತಂತಂದರೆ ಒಂದು ಇಟ್ಟಿದ್ವಿ, ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ. ಅದೊಂದು ಚಿಕ್ಕದಾಗಿ ನಮ್ಮ ತಮ್ಮ ಒಂದು ಇಟ್ಕೊಂಡಿದ್ದ, ಈ ಥರ LED ಲೈಟ್ ಥರ, ಅದು ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಬ್ಯಾಟ್ರಿ ಫಿಕ್ಸ್ ಮಾಡಿ ಇಟ್ಕೋಬೇಕಿತ್ತು, ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ಅದು ಹಾಳಾಗೋಯ್ತು. ಸರಿ ಆಯ್ತು ಇವಾಗ ಬೇಕಲ್ಲ ಅಂತೇಳ್ಬಿಟ್ಟು ನಾರ್ಮಲಾಗಿ ಮೇಲೋಗಿ ಮಾಡ್ತಿದ್ನಲ್ಲ ವೀಡಿಯೋ, ಇವಾಗ ಬೇಡ ಇಲ್ಲೇ ಕೆಳಗಡೆ ಮಾಡೋಣ ಅಂತೇಳ್ಬಿಟ್ಟು ಕೆಳಗಡೆ ಮಾಡ್ತಿದ್ದೆ. ಅದಕ್ಕೆ ಇದಕ್ಕೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಬರೀ ಈ ಲೈಟಿಂಗ್ಸ್ ಮಾತ್ರ ಇಟ್ಟರೆ ಹೆಂಗಿರುತ್ತೆ ಅನ್ನೋ ತೋರಿಸ್ತೀನಿ ನೋಡಿ. ಕಾಣಿಸ್ತಿದ್ಯಾ? ಬರೀ ಈ ಲೈಟಿಂಗ್ಸ್ ಮಾತ್ರ, ಅದಕ್ಕೆ ಈ ಲೈಟಿಂಗ್ಸ್ ಎಕ್ಸ್ಟ್ರಾ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಎಲ್ಲೋ ಹೋಯ್ತು ಟಾಪಿಕ್, ಏನೋ ಹೇಳ್ತಾ ಇದೆ. ಮಸ್ತಾಗಿರುತ್ತೆ ನಿಜವಾಗ್ಲೂ, ಯೋಚನೆ ಕೂಡ ಮಾಡಿಲ್ಲ ನಾವು. ಬಟ್ ಒಂದು ಪ್ಲೇಸ್ಗೆ ಹೋಗಿದ್ರಿ, ಮಸ್ತ್ ಅಂದರೆ ಮಸ್ತು. ಅಂದರೆ ಚಿಕ್ಕಮಗಳೂರಿಗೆ ಹೋದರೆ ಈ ಥರ ಬೆಟ್ಟಗಳು ಇರ್ತವೆ ನೋಡಿ, ನೈಸಾಗಿ ಸಖತ್ತಾಗಿತ್ತು ಪ್ಲೇಸು. ಎಷ್ಟು ಆಗುತ್ತೋ ಅಷ್ಟು ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಸ್ಟೋರೇಜ್ ಇಶ್ಯೂ ಇತ್ತು, ಆದರೂ ನನ್ನ ಕೈಯಲ್ಲಿ ಆದಷ್ಟು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಹತ್ರ ಸ್ಟೋರೇಜ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಬಂದಿದ್ದ ಹೊನ್ನಯ್ಯ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದೆ. ಸೊ ಅದಕ್ಕೆ ನಾನು ಇನ್ನೂ ಎಡಿಟ್ ಮಾಡಿದ್ರೆ ಕೂತ್ಕೊಂಡಿದ್ದೀನಿ. ಅವ್ನ ವೀಡಿಯೋಸಲ್ಲಿ ತುಂಬ ವೀಡಿಯೋಸ್ ಅವನದರಲ್ಲೇ ಇರ್ದಿರೋದು. ಸೊ ನಾಳೆ ಹೋಗಿ ಅವನ ಹತ್ರ ವೀಡಿಯೋಸ್ ಎಲ್ಲ ನಾವು ರಿಕವರಿ ಮಾಡ್ಕೊಂಡು ತೊಗೊಂಡು ಎಡಿಟ್ ಮಾಡಿ ನಾಳೆಯಿಂದ ನಿಮಗೆ ಕಂಟಿನ್ಯೂ ವೀಡಿಯೋ ಬಿಡ್ತೀನಿ. ಯೋಚನೆ ಮಾಡಿ ಏನಾಗಿರ್ಬೋದು ಈ ಸೆಂಟ್ರಲ್ಲಿ ಅಂತೇಳ್ಬಿಟ್ಟು. ಮಸ್ತಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು. ಅಬ್ಬೆ ಫಾಲ್ಸ್ಗೆ ಹೋಗಬೇಕು ಅಂತ ಪ್ಲಾನ್ ಇತ್ತು, ಅಬ್ಬೆ ಫಾಲ್ಸೇ ಕ್ಯಾನ್ಸಲ್ ಆಯಿತು. 2-3 ಪ್ಲೇಸು 2ನೇ ದಿನ ವಿಸಿಟ್ ಮಾಡಿ ಮತ್ತೆ ವಾಪಸ್ ಅವತ್ತು ನೈಟೇ ರಿಟರ್ನ್ ಬಂದುಬಿಟ್ವಿ. ಸೊ ಬರಬೇಕಾದ್ರೆ ಜಾಸ್ತಿ ವೀಡಿಯೋ ಮಾಡಿರಲ್ಲ, ಸ್ವಲ್ಪ ಮಾಡಿರ್ತೀನಿ. ಬಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಂಗೆ ರೈಡ್ ಹೋಗ್ತಾರಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊತೀನಿ. ಪಕ್ಕ ನೋಡಿ ಮರಿಬೇಡಿ, ಚಿಕ್ಕಮಗಳೂರು ವೀಡಿಯೋ ಮಸ್ತಾಗಿರುತ್ತೆ, ನಾನು ಹೇಳ್ತೀನಿ. ಬಟ್ ಆದಷ್ಟು ಫನ್ ಎಲ್ಲ ನಾನು ತುಂಬ ಯೋಚನೆ ಮಾಡಿಟ್ಟಿದ್ದೆ, ಈ ಥರ ಗೇಮ್ಸ್ ಆಡೋಣ, ಆ ಥರ ಇನ್ನೂ ಚೆನ್ನಾಗಿ ಎಂಟರ್ಟೈನಾಗಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು. ಬಟ್ ನಾವು ಅಂದ್ಕೊಂಡಿದ್ದೇ ಒಂದು, ಅಲ್ಲಿ ನಡೆದಿದ್ದೇ ಒಂದು. ಅದಕ್ಕೆ ಏನು ಅನ್ಕೋಬಾರ್ದು. ನಾನೇನು ಅಂದ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫನ್ನಾಗಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು. ಹೋಗ್ಬೇಕಾದ್ರೆ ಇಲ್ಲಿಂದ ಅದಾಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಎಲ್ಲ ಇದರಲ್ಲಿ ಹೇಳ್ಬಿಡ್ತೀವಿ ಅಂತ ಅನ್ಕೋಬೇಡಿ, ಅದಾಗಿಲ್ಲ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಇಲ್ಲಿಂದ ಹೋಗ್ತೀವಲ್ಲ ಅಲ್ಲಿವರೆಗೂ ರೈಡಲ್ಲಿ, ಇಲ್ಲಿ ನಾವೇನಾದರೂ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಬರೀ ಕನ್ನಡದಲ್ಲಿ ಮಾತ್ರ ಮಾಡಬೇಕು, ಆಂಗ್ಲ ಭಾಷೆ ಉಪಯೋಗಿಸುವಂತಿಲ್ಲ ಅಂತೇಳ್ಬಿಟ್ಟು ಒಂದು ಕಂಡೀಷನ್ ತಗೊಂಬರೋಣ ಅಂದ್ಕೊಂಡ್ವಿ. ಬಟ್ ಸ್ಟಾರ್ಟಿಂಗಿಗೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಸ್ಟಾರ್ಟ್ ಆಯಿತು. ಒಂದು ಹೆಲ್ಮೆಟ್ ತಂದುಬಿಟ್ಟಿದ್ದು ಕಿತ್ತೋಗಿದ್ದು ಹೆಲ್ಮೆಟು, ಅದನ್ನ ಇಟ್ಕೊಂಡು ಏನೆಲ್ಲ ಪಡ್ದಾಡ್ದು ಗೊತ್ತಾ ಯಪ್ಪ. ಸೊ ಎಲ್ಲ ವೀಡಿಯೋದಲ್ಲಿ ಬರುತ್ತೆ, ಮರಿದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೀವು ಮುಗಿಸ್ಕೊತೀನಿ. ಮತ್ತು ನಾಳೆ ಇನ್ನೊಂದು ವೀಡಿಯೋದಲ್ಲಿ ಅಂತಂದರೆ ಚಿಕ್ಕಮಗಳೂರು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನಾಳೆ ಸಿಗೋಣ. ಶಾರ್ಪಾಗಿ 11:00 ಡೈಲಿ ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾಳೆ ಸಿಗೋಣ, ಬಾಯ್.